ಏನ್ ನಡೀತಿದೆ ನಮ್ಮಿಬ್ರು ಮಧ್ಯದಲ್ಲಿ? ನೀನ್ ನನಗ್ ಟೈಮೇ ಕೊಡ್ತಾ ಇಲ್ಲ. ಇದಕ್ಕಿಂತ ನಾವು ಬ್ರೇಕಪ್ ಮಾಡ್ಕೊಳ್ಳೋದೇ ಒಳ್ಳೇದು. ಒಂದ್ ಸ್ವಲ್ಪ ನನ್ ಮಾತ್ ಕೇಳು. ನಿಲ್ಸು, ನಿನ್ ಮಾತ್ ಕೇಳೋ ಅವಶ್ಯಕತೆ ನನಗಿಲ್ಲ. ನಾನ್ ನಿನ್ನಿಂದ ದೂರ ಇರೋದೇ ನನಗ್ ಒಳ್ಳೇದು. ನೀನ್ ನಿನ್ ಲೈಫಲ್ಲಿ ಹಿಂಗೆ ಬ್ಯುಸಿ ಆಗಿರು. ಸರ್, ಇನ್ 10 ನಿಮಿಷದಲ್ಲಿ ನಿಮ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಸರಿ ಆಯ್ತು ನೋಡಿ. ಅಲ್ಲ, ಇವ್ನ್ಗೆ ಅಷ್ಟ್ ಕೊಬ್ಬಿರ್ಬೇಕು, ನಾನು ಹೋಗೋದನ್ನ ತಡಿಲೂ ಇಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನೀವ್ ಸರ್ನ ಮೀಟ್ ಆದ್ರ? ಸರ್ ದಿನದಲ್ಲಿ 3 ಟೈಮ್ ಊಟ ಮಾಡೋದ್ನೇ ಮರ್ತೋಗಿದ್ದಾರೆ. ಅಷ್ಟು ಬ್ಯುಸಿ ಇದ್ದಾರೆ ಕೆಲ್ಸದಲ್ಲಿ. ನಿನ್ನದು ಗೆಳತಿ ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಅಲ್ಲ, ನಿಂಗ್ ದಿನದಲ್ಲಿ 3 ಹೊತ್ತು ಊಟ ಮಾಡಕ್ಕೇನು? ಬರೀ ಕೆಲ್ಸ ಮಾಡ್ಕೊಂಡೇ ಇರೋದಲ್ಲ. ಹೆಂಗ್ ಹೇಳಿ ನಿಂಗೆ, ನಾನು ಇವತ್ ನಾನ್ ಕಷ್ಟಪಟ್ರೆ ನಾಳೆ ನಿಂಗೆ ಒಳ್ಳೆ ಲೈಫ್ ಕೊಡೋದಿಕ್ಕೆ ಸಾಧ್ಯ ಆಗೋದು. ಅದಕ್ಕೆ ನಾನು ಇಷ್ಟು ಕಷ್ಟ ಪಡ್ತಾ ಇರೋದು. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ, ಬಿಟ್ಟೋಗ್ಬೇಡ. ಸಾರಿ. ನಾನಂತೆ ಜೀವ